ಇವತ್ತು ಇರೋದು ನೀವು ನಾನು ಸುಳ್ಳ, ನಮ್ಮ ಸಿದ್ದರಾಮಯ್ಯ ಸುಳ್ಳು, ಮನುಷ್ಯ ಸುಳ್ಳು, ಮೊಬೈಲ್ ಒಳ್ಳೇದು ಇವತ್ತು. ಚಿಕ್ಕ ಮಗಳು ಕೊಟ್ಟಿರೋದು. ಸ್ವಾಮಿ ಇವಾಗ ನನ್ನ ಹತ್ರ ಮೊಬೈಲ್ ಇಲ್ಲ, ನನ್ನ ಶಾಲೆ ಓದಿಲ್ಲ, ಸರ್ಕಾರ ಅವರು ಹೇಳಿ ಏನ್ ಹೇಳ್ತಾ ಇಲ್ಲ ಅವ್ರಿಗೆ. ಬರೀ ಸಲ ಇಟ್ಕೊಂಡು ಅಲ್ಲಿ ದುಡ್ಡು ದೌರ್ಜನ್ಯ ಮಾಡಿ ತಿಂದ್ರೆ. ನಾನು ಹೇಳ್ತಾ ಇದ್ದೀನಿ ರ್ಯಾಪಿಡ್ ಒಬ್ಬ ಮಾಡಿದ ಇಡೀ ರ್ಯಾಪಿಡ್ ಬ್ಯಾಡ್ ನೇಮ್. ನೀವು ಬಂದಿತ್ತಂದ್ರೆ ನಾವು ಬಡವರು ಅಂತ ಕೇಳ್ರಿ, ನೀವು ಏನು ಒಪ್ಕೊಂತೀವಿ ನಾವೇ ಮಾಡಿದ್ರೆ ಅಯ್ಯೋ ಹೋಗ್ಲಿ ಸರ್ ತಪ್ಪಾಯ್ತು ನಾವೇನು. ನಮ್ಮ ದೇಶ ಎಲ್ಲಿ ಬದಲಾವಣೆ ಆಗತ್ತಂದ್ರೆ ಫಸ್ಟ್ ನಾವು ದುಡ್ಡಿಸ್ಕೊಂಡ್ರೆ ಓಟ್ ಹಾಕ್ಬೇಕು. ಅವಾಗ ಯಾವನೇ MLA ಬಂದಾಗ ನಾನು ದುಡ್ಡಿಸ್ಕೊಂಡಿಲ್ಲ ತಿಕ್ಕಾಮ್ಕೊಂಡು ನಾನು ಕೆಲಸ ಮಾಡ್ಕೊಳ್ಳೋ ಕೇಳೋ ಅಧಿಕಾರ ಇರ್ತದೆ. ವಿಡಿಯೋ ಮಾಡ್ತಾರೆ, ಕ್ಯಾಮ್ರಾ ಮಾಡ್ತಾರೆ, ನೀವು ವಿಡಿಯೋ ರೂಲ್ಸ್ ಗೌರ್ಮೆಂಟ್ ಅಂದ್ರೆ ರೂಲ್ಸ್ ಮಾಡಿದೆ. ಗೌರ್ಮೆಂಟ್ ರೂಲ್ಸ್ ಏನಕ್ಕೆ ಮಾಡಿದೆ ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ. ಎಲ್ಲಿದೆ ಮಾಟ, ಎಲ್ಲಿದೆ ಮಾಟ, ಎಲ್ಲಿದೆ? ಬುಕ್ ಮಾಡಿ ನನ್ನ ಪ್ರಶ್ನೆ ಏನು ಸರ್, ಈಗ ಒಬ್ಬ ಹತ್ರ ಮೊಬೈಲ್ ಇರಲ್ಲ, ಕೀಪ್ಯಾಡ್ ಇರ್ತದೆ, ಅವನೇನ್ ಬುಕ್ ಮಾಡ್ಕೋತಾನೆ. ನಿಮ್ಮಂತವ್ರು ಒಬ್ಬರು ಮಾಡೋದ್ರಿಂದ ಎಲ್ಲ ಆಟೋದವರೆಗೂ ಬ್ಯಾಡ್ ನೇಮು. ಎಲ್ಲಾರು ಅದೇ ಮಾಡ್ತಾರೆ, ಯಾರು ಸರ್ಕಾರನೇ ಮಾಡ್ತಾರೆ. ಅಲ್ಲ ಸ್ವಾಮಿ, ನಿಮ್ಮ ಇಬ್ಬರು ಮಾಡೋದ್ರಿಂದ ಎಲ್ಲ ಆಟೋದವರೆಗೂ ಬ್ಯಾಡ್ ನೇಮು. ಯಾರು ಏನಂತ ಹೇಳ್ಬೇಕು ಸರ್ಕಾರ? ಏನಂತ ಹೇಳ್ಬೇಕು ಸರ್ಕಾರಕ್ಕೆ? ಏನಂತ ಹೇಳ್ಬೇಕು ಹೇಳಿ. ಮತ್ತೆ ಮಾತಾಡಿ. ಇವಾಗ ನೀವು ನೀವು 200 ನೀವು ಫಿಕ್ಸ್ ಮಾಡಿ ಕೊಡ್ತು ಮೀಟ್ ಹಾಕ್ಬೇಕು ಸರ್, 50 ರೂಪಾಯಿ ಕೊಡಿ, 30 ರೂಪಾಯಿ ಎಕ್ಸ್ಟ್ರಾ ಕೇಳ್ಬೇಕು ಅಷ್ಟೇ. ನೀವೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾರ್ಮಲ್ ಪೀಪಲ್ ಎಲ್ಲಿ ಇರ್ತಾರೆ? ನಾರ್ಮಲ್ ಪೀಪಲ್ ಏನಾಗುತ್ತೆ ಕಷ್ಟ. ಯಾವನಾದ್ರೂ ಕಾರ್ಯವನ್ನು ಬಂದು ಹತ್ತಾರ ನಿಮ್ಗೆ? ಕಾರ್ಯವನ್ನು ಯಾವನು ಬಂದು ಹತ್ತಾರ? ಏನು ಯಾರು ಹತ್ತಾನೆ? ಕೂಲಿ ಕಾರ್ಮಿಕ ಹತ್ತಾರೆ, ಯಾವನು ಕೆಲಸ ಹೋಗಿ ಹತ್ತಾರೆ. ಅವ್ರ ಹತ್ರ ಏನ್ ಕೇಳ್ಬೇಕು ನೀವು? ನೀವೇನು ಗೊತ್ತಾ, ಈ ರೈಲ್ವೆ ಸ್ಟೇಷನ್ ಅಲ್ಲಿ ಇಷ್ಟು ದೊಡ್ಡ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀವು. 100% ದೊಡ್ಡ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನೇ ಹೇಳ್ತಾ ಇದ್ರೆ ಅದು ಚಿತ್ತಕ್ಕೆ ಬಂದಿರೋದು. ನೀವ್ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ಎಷ್ಟು ವರ್ಷದ ಆಟ ಓಡಿಸ್ತಿದ್ರಿ? ಅಲ್ಲ ಸ್ವಾಮಿ, ಎಷ್ಟು ವರ್ಷದ ಆಟ ಓಡಿಸ್ತಿದ್ರೆ? ಅಲ್ಲ ವಾಟ್ ಎವರ್ ಏನೇ ಇರ್ಲಿ, ಮೀಟರ್ ಹಾಕ್ಬೇಕು, ದುಡ್ಡು ಇಸ್ಕೋಬೇಕು. ಅಲ್ಲ ಎಲ್ರು ಅದನ್ನೇ ಕೇಳಕ್ ಬಂದಿರೋದು. ಏನು ಜನ ರೀ, ಏನ್ ಗೊತ್ತಾ, ಒಬ್ರು ಇಬ್ರು ಆಟೋ ಡ್ರೈವರ್ ಮಾಡೋದ್ರಿಂದ ಎಲ್ಲ ಓಲ್ ಆಟೋ ಡ್ರೈವರ್ಗೆ ಆಟೋ ಡ್ರೈವರ್ ರೌಡಿಗಳು. ಆ ಲಾಸ್ಟ್ ವಿಡಿಯೋ ಹಾಕಿಗೆ ನೋಡಿ, ಕಾಮೆಂಟ್ ನೋಡಿ ಓದಿ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೀವ್ ಅನ್ಕೋತ ನಂಗೆ ಹೊಟ್ಟೆ ಪಾಡಿಲ್ಲ ಅದಿಲ್ಲ ಏನು ಹೊಡಿಬೇಕು. ಇವಾಗ 4 ಕಿಲೋಮೀಟರ್ಗೆ 400 ರೂಪಾಯಿ ತಗೊಳ್ಳೋದು ಎಷ್ಟು ಸರಿ ತಗೊಂಡಿದ್ದಾರೆ? ತಗೊಂಡಿಲ್ವಾ? ಹೌದು, ಕರೆಕ್ಟ್. ಆ ರ್ಯಾಪಿಡೋದರ ಮೇಲೆ ಬೀಳ್ತೀರ. ನಾನು ರ್ಯಾಪಿಡೋ ಸಪೋರ್ಟ್ ಮಾಡಕ್ ಬಂದಿಲ್ಲ. ಇಲ್ಲಿ ರ್ಯಾಪಿಡೋದಲ್ಲಿ ಯಾವನ್ನ ಓಡಿಸ್ತಾ ಇದ್ರೆ ನಾವ್ ಯಾರಿಗೂ ಸಪೋರ್ಟ್ ಮಾಡೋಲ್ಲ. ಆನ್ಲೈನ್ ಸರ್ಕಾರ ಆನ್ಲೈನ್ ಬುಕ್ ಮಾಡೋದೆ, ಆನ್ಲೈನ್ ಬುಕ್ ಮಾಡಿ ಅಂತ ಆನ್ಲೈನ್ ಬುಕ್ ಮಾಡಿ ನಾವು ಬರ್ತೀವಿ. ಸ್ವಾಮಿ ಇವಾಗ ನನ್ನ ಹತ್ರ ಮೊಬೈಲ್ ಇಲ್ಲ, ನನ್ನ ಶಾಲೆ ಓದಿಲ್ಲ, ಸರ್ಕಾರ ಅವರು ಹೇಳಿ ಏನ್ ಹೇಳ್ತಾ ಇಲ್ಲ ಅವ್ರಿಗೆ. ಬರೀ 30ರಿಂದ 36 ರೂಪಾಯಿ ಏನಕ್ಕೆ ಮಾಡವ್ರೆ? ಐ ಮಾಸ್ಕಿಂಗ್ ಯು. ಆನ್ಲೈನ್ ನಾವು ಬರೋದು ಯಾಕೆ? ಸರ್ಕಾರ ಏನಕ್ಕೆ ಫಿಕ್ಸ್ ಮಾಡಿದ್ರಿ? ಏನಕ್ಕೆ ಫಿಕ್ಸ್ ಮಾಡಿದ್ರಿ? ಯಾರು ಇವಾಗ 250 ರೂಪಾಯಿ ಕೇಳಿದ್ರು. ಅದು ಅವರು ಕೇಳಿ, ಎಲ್ಲರಿಗೂ ಸೇರಿಸಿ ನೀವು ಹೇಳಂಗಿಲ್ಲ. ಅಲ್ಲ ನಾನು ನಿಮ್ಮನ್ನ ಕೇಳ್ತೇನೆ, ನೀವು ಮಾತಾಡಿದ 400 ರೂಪಾಯಿ ಕೂಲಿ ಕಾರ್ಮಿಕರು ಮಾಡ್ತಾರೆ. ಕ್ಯಾನ್ಸಲ್ ಮಾಡಿ ನಾವು ಮೀಟ್ ಹಾಕೋದು. ಆಯ್ತಣ್ಣ, ಯಾರು ಕ್ಯಾನ್ಸಲ್ ಮಾಡ್ಬೇಕು? ಯಾರು ಕ್ಯಾನ್ಸಲ್ ಮಾಡ್ಬೇಕು? ಯಾರು ನನ್ ಕ್ಯಾನ್ಸಲ್ ಮಾಡ್ಬೇಕು? ವಿಡಿಯೋ ಮಾಡ್ತಾರೆ, ಕ್ಯಾಮ್ರಾ ಮಾಡ್ತಾರೆ, ನೀವು ವಿಡಿಯೋ ಕ್ಯಾನ್ಸಲ್ ಯಾರು ಮಾಡ್ಬೇಕು? ನೀವು ಹೋಗಿ ಮೀಟ್ ಹತ್ರ ಕೇಳ್ಬೇಕು, ಸ್ವಾಮಿ ದಂಧೆ ಆಗ್ತಾ ಇದೆ ಅಂತ. ಶೂಟ್ ಮಾಡ್ತಾರೆ, ನೀವು ಇಲ್ಲಿ ಗೊತ್ತಾಯ್ತು. ಆಯ್ತಾ, ನನ್ಗೆ ಗೊತ್ತಾಯ್ತು. ಮಾಡ್ತಾರ, ಕಲ್ಸಲ ಮಾಡ್ತಾರೆ. ನಿಮ್ ಬಗ್ಗೆ ನಾನು ನಿಮ್ ರೂಲ್ಸ್ ಸರ್ಕಾರ ಏನ್ ಮಾಡಿ ಅದೇ ಎಲ್ಲ ಬರೋದು. ಅಡಿಗೆ ಹೊಡಿತಾ ಇದೀರಿ, ಅವರು ಸರ್ಕಾರದವ್ರು ತಿಂತವ್ರೆ, ಅದನ್ನ ಕೇಳೋ ರೈಟ್ಸ್ ನೀವು ತಿಂತ ನಿಮ್ಮ ಹತ್ರ ಯಾಕೆ ಕಾಸು ತಿಂತವ್ರೆ? ಓಲಾ ಕೇಳ್ತೀರಾ ನೀವು? ಸ್ವಾಮಿ ತಪ್ಪಿದೆ ಬರ್ತಾರೆ, ನಾನು ಬರ್ತೀನಿ, ನಾನು ಕೇಳ್ತೀನಿ, ಬನ್ನಿ ನನ್ನ ಜೊತೆ ಬನ್ನಿ ಹೋಗೋಣ. ಅರ್ಥ ಆಯ್ತಾ? ಕಟ್ಟಿ ನಿಮ್ಗೆ ಅನ್ಯಾಯ ಆಗಿದ್ರೆ ನಾನು ಬಂದೇನೆ. ಅದೇ ಈ ಓಲಾ ಓಲಾ ಊಬರ್ ಅವ್ರನ್ನ ಕೇಳಿ ಏನಂತ ಕೇಳಿ ಮಾಡ್ತಿದ್ದೀವಿ. ಎಷ್ಟು ಸಂಘಟನೆ ಮಾಡ್ಕೊಂಡಿದ್ರಿ ನೀವು? ನಮ್ದನ್ನೇ ಪ್ರೆಸ್ ಮಾಡಿ. ಒಂದ್ ನಿಮಿಷ, ಸಂಘ ರೆಡಿ ಇದೆಯಾ? 36 ಸಂಘ ಇದೆ ಗೊತ್ತಾ ನಿಮ್ಗೆ? 36 ಸಂಘ ಇದೆ ಅಂತ ಮಾತಾಡೋದಲ್ಲ. ನಾನು ಬಾಯಿದಲ್ಲಿ ಮಾತಾಡ್ತಲ್ಲ, ಆ ಸಂಘಟನೆ ತಪ್ಪು. ನೀವು ಬಂದು ಹೆಂಗೆ ಆಟೋದವ್ರಿಗೆ ವಿಡಿಯೋ ಮಾಡ್ತಿದ್ದೀರಿ? ಅವ್ರು ತಪ್ಪಿದ್ರು ಹಿಡಿತೀನಿ, ಮಾಡ್ತೇನೆ. ತಪ್ಪ ಹೇಳ್ತೀವಲ್ಲ. ನಾನು ಹೇಳ್ತಾ ಇದ್ದೀನಿ, ನಿಮ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಿಮ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇವಾಗ ಈ ವ್ಯಕ್ತಿ 250 ರೂಪಾಯಿ ಕೇಳಿದ, ಅದನ್ನ ಕೇಳ್ತಾ ಇದ್ದೀನಿ ಅಷ್ಟೇ. ತಪ್ಪು ಸರ್, ತಪ್ಪು. ನಾನು ಹೇಳ್ತೀನಿ ಗೊತ್ತಾ, ನಿಮಿಷ
ನಿಮ್ಮ ಮರ್ಯಾದೆ ತೆಗೆದುಕೊಂಡು ಬಂದಿಲ್ಲ. ಆದ್ರೆ ಏನ್ ಕ್ವಶನ್ ಅಂದ್ರೆ ಮೀಟರ್ ಹಾಕಿ ಅಲ್ಲ ಒಂದ್ ನಿಮಿಷ ಮೀಟರ್ ಹಾಕ್ಬಿಟ್ಟು ಹೌದು ಅದ್ರ ಬಗ್ಗೆ ಈ ನಾನು ಇವಾಗ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಸ್ವಾಮಿ ನೀವು ಅದೆಲ್ಲ ನಾನು ಕೇಳ್ತೀನಿ ಸರ್ಕಾರ ದುಡ್ಡು ದೌರ್ಜನ್ಯ ಮಾಡ್ತಿದ್ದ ನಾನು ಹೇಳ್ತಾ ಇದ್ದೀನಿ ರ್ಯಾಪಿಡ್ ಒಬ್ಬ ಮಾಡಿ ಇದು ರ್ಯಾಪಿಡ್ ಬ್ಯಾಡ್ ನೇಮ್. ಹೌದು ಯಾವ ನಿಮ್ಮ ಆಟೋದವ್ರು ಎಲ್ರಿಗೂ ಬ್ಯಾಡ್ ನೇಮ್. ಯಾರೋ ಒಬ್ಬ ಮಾಡೋದಕ್ಕೆಲ್ಲ ತರ ಮಾಡಲ್ಲ. ರ್ಯಾಪಿಡೋ ಸರ್ ಒಂದೇ ಒಂದು ಮಾತು, ರ್ಯಾಪಿಡೋ ಒಂದು ಕ್ಯಾನ್ಸಲ್ ಮಾಡ್ತೀವಿ ನಾವು. ನಿಮ್ ಬೆಂಬಲ ಇದೆ, ನಡೀರಿ ಹೋಗೋಣ, ಎಲ್ಲೂ ಹೋರಾಟ ಮಾಡೋಣ, ನಡೀರಿ. ರ್ಯಾಪಿಡೋನ ಇಲ್ಲಿ ಕೇಳ್ಕೊಳ್ಳಿ ಬನ್ನಿ. ಏನಕ್ಕೆ ಅಂತಂದ್ರೆ ಹೇಳಿ 4 ಲಕ್ಷ ರೂಪಾಯಿ ಬಂಗಾರ ಹೇಳಿ 4 ಸಾವಿರ ರೂಪಾಯಿ 4 ಲಕ್ಷ ಬಂಗಾರ ಹಾಕಿದ್ವಿ ನಾವು. ಹೌದಲ್ಲ? ಹೌದು. 400 ರೂಪಾಯಿ 500 ರೂಪಾಯಿ ನಮ್ ಜೀವನ ಆಗತ್ತಾ? ಆಗಲ್ಲ. ಬೈಕ್ ಹೆಂಗ್ ಪರ್ಮಿಷನ್ ಕೊಟ್ಟಿದ್ದಾರೆ, ಟೂ ವೀಲರ್ ಕೊಟ್ಟಿದ್ದಾರೆ. ನನ್ ಕಣ್ಣಲ್ಲಿ ನೋಡಿದ್ರು ನಾನು ಒಳ್ಳೆ ಎಂಜೂರಲ್ಲಿ ಹುಡುಗಿಗೆ ಹಿಂಗ್ ಹಾಕ್ಕೊಂಡು ಗೊತ್ತು. ನನ್ನ ಹತ್ರ ವಿಡಿಯೋ ಇದೆ, ಹೋಗಿ ಮಲಗ್ತಾರೆ, ಹಿಂಗೆ ಮಲಗ್ತಾರೆ ಕರೆಕ್ಟ್ ಆಯ್ತು. ಹಾಕಿದ್ಮೇಲೆ ಹೌದು ಪರ್ಮಿಷನ್ ಕೊಟ್ಟಿದ್ದಾರಾ? ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಟೂ ಬೇಕು ಸರ್. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಪರ್ಮಿಷನ್ ಗಾಡಿ ತಗೊಂಡ್ಬಂದು ಡೈಲಿ 1000 ರೂಪಾಯಿ ಬಂದಿಲ್ಲ. ಒಂದು ಮನೆ ಆಯ್ತಾ ಆಟೋದವ್ರು ದುಡ್ದು ಏನು ಯಾರನ್ನ ಮನೆ ಕಟ್ಟಿದೀನಿ ಅಂತ ಯಾರನ್ನ ಒಬ್ರಿದಾರ? ಆಯ್ತಲ್ಲ ಸರ್ ಸರ್ ನಿಮ್ಮ ಆಟೋ ನಾವೇನು ನಿಮ್ಮ ಹೆಂಗ್ ರಿಕ್ವೆಸ್ಟ್ ಮಾಡ್ಬೇಕು? ನೀವ್ ಹೆಂಗ್ ರಿಕ್ವೆಸ್ಟ್ ಮಾಡ್ಬೇಕು? ಮೀಟರ್ ಹಾಕ್ತೀನಿ, ಅದ್ರ ಮೇಲೆ 50 ರೂಪಾಯಿ ಅದು ಕೇಳೋ ಪದ್ಧತಿ ಹೆಂಗಿದೆ? ನಾವೇನೋ ಬಡವರು ಸರ್. ಇವಾಗ ನೀವು ಬಂದಿಲ್ಲ ನಮ್ಗೆ ಮೀಡಿಯಾದವ್ರು ಮಾಡ್ತೀವಿ. ಇವಾಗ ಇದೇ SRS ಬಸ್ ಅವರೆಲ್ಲ ಇದ್ದಾರೆ. ಹಬ್ಬಗಳು ಬಂದ್ರೆ ಆಟೋಮೆಟಿಕ್ ರೈಸ್ ಮಾಡ್ಬೋದು. ಅವ್ರ ತರ ಕೇಳಲ್ಲ ನೀವು? ಸ್ವಾಮಿ ನಾನು ಕೇಳ್ತೀನಿ. ಒಂದು ನಿಮಿಷ. ಮೊನ್ನೆ ನೆಕ್ಸ್ಟ್ ವೀಕ್ ಲಾಸ್ಟ್ ವೀಕ್ ಅಲ್ಲಿ ಒಂದೇ ಸಿಂಗಲ್ ದೀಪಾವಳಿ ಬರ್ಲಿ ಎಷ್ಟು ರೈಸ್ ಆಗ್ಬಿಡ್ತೈತೆ. ಅವಾಗೆಲ್ಲ ಕೇಳಲ್ಲ ನೀವು? ಮೊನ್ನೆ ಆರ್ಟಿಒ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದೀವಿ. 36 ಗಾಡಿ ಗೊತ್ತಾಗುತ್ತೆ ನಿಮ್ಗೆ. ಮೊನ್ನೆ ಹೊಸ ರೋಡಿಂದ ಒಂದು ಸಿಂಗಲ್ ಡೆಲ್ಲಿ ಗಾಡಿ ಹೋಗ್ಬೇಕು. ಅಲ್ಲಿ ಪಾಪ 360 ವರ್ಷಂದೆ ಇವ್ರು ನೈಸ್ ಹೊಡ್ದು ಹೆಂಗ್ ಮಂದಿ ನಮ್ಮ 950 ರೂಪಾಯಿ ಹುಡುಗಿ ಹತ್ರ ದೌರ್ಜನ್ಯ ಮಾಡಿದ್ದಾರೆ. ಯಾರು? ನಿಮ್ ಓಲಾ ಉಬರ್ ಓಲಾ ಉಬರ್ಗೂ 950 ರೂಪಾಯಿ ಪಾಪ ಆಡ್ತಿದ್ದಾರೆ. ಕಾರು 1800 ರೂಪಾಯಿ 580 ರೂಪಾಯಿ 1800 ರೂಪಾಯಿ ಇಸ್ಕೊಂಡವ್ರೆ. ಇಲ್ಲೇ 1800 ನಮ್ಗೆ ತೋರಿಸ್ತಾ ಇದ್ದೆ ನಾವು. ನೀವು ಇವತ್ತಿರೋದು ನೀವು ನಾನು ಸುಳ್ಳ, ನಮ್ಮ ಸಿದ್ದರಾಮ ಸುಳ್ಳು, ಮನುಷ್ಯ ಸುಳ್ಳು, ಮೊಬೈಲ್ ಒಳ್ಳೇದು ಇವತ್ತು. ಇದೆಲ್ಲ ಸುಳ್ಳ. ಮನುಷ್ಯ ಇವತ್ತು ನಿಮ್ಗೆಲ್ಲ ನೀವು ಮರ್ಯಾದೆ ಇಲ್ಲ, ದೇವ್ರು ಬಂದು ಮರ್ಯಾದೆ ಇಲ್ಲ. ಇದು ಒಂದಿದೆ. ಈಗ ನಮ್ಮ ಅಮ್ಮ ಇದೆ, ನಮ್ಮ ಅಪ್ಪ ಇವತ್ತು ಈ ಮೊಬೈಲ್ ಬೇರೆ ಯಾರು ಬೇಡ. ಇವಾಗ ಅವರು ಬಸ್ ಅವರು ಅಷ್ಟೊಂದು ಇದು ಮಾಡ್ತಾರೆ. ಇವಾಗ ಅವ್ರು ಕೇಳ್ಬೇಕು ಸರ್. ಏನೋ ನಾವು ಇನ್ನೊಂದು ಎಲ್ಲ ಸರಿ ಅಂತಾನೆ ಹೇಳಲ್ಲ ಸರ್. ಎಲ್ಲ ಸರಿ ಅಂತ ಹೇಳಲ್ಲ. ಅವ್ರನ್ನ ಮಾತ್ರ ಕ್ವಶನ್ ನಮ್ಮ ನಾವೇನೋ ಬಡವ್ರು ಹೆಂಡತಿ ಮಕ್ಕಳು ಯಾರು ನಾನು ನಿಮ್ಮ 250 ರೂಪಾಯಿ ಕೇಳಿದ್ರೆ ನೀವು ಕೊಡಕ್ಕಾಗೋದು. ನಿಮ್ ಜೋಬಿಂದ ಎತ್ಕೊಂಡು ನಾವು ಹೊಡೆದಿ ಕಿತ್ಕೊಳಕ್ಕಾಗಲ್ಲ. ಬಸ್ಸವ್ರು ಮಾಡಕ್ಕಾಗ್ತಿತ್ತ? ನೀವು ಬಸ್ಸವ್ರು ಮಾಡಕ್ಕಾಗ್ತಿತ್ತ? ಅವ್ರು ಕಂಪಲ್ಸರಿ ಫಿಕ್ಸ್. ನೋಡಿ ಲೂಟಿ ಮಾಡಕ್ ಕಲ್ತಾರ ಅವರು. ಹಿಂದಿ ಅವ್ರು ನೋಡಿಬಿಟ್ಟು ಹಿಂದಿಯವ್ರು ಹಿಂಗ ಪಾಪ ಹೋಗ್ತಾರಲ್ಲ ಬಸ್ಸಲ್ಲಿ 20 ರೂಪಾಯಿ ಮೆಜೆಸ್ಟಿಕ್ಗೆ 30 ರೂಪಾಯಿ ಅಂತಾರೆ ಒಳಗೆ ಹೋಗ್ತಾರೆ. ಇಲ್ಲಿ BTS ಬಸ್ ಅವರು ಇಲ್ಲಿ BTS ಬಸ್ ಅವರು ಹೋಗಿ ಏನೆಲ್ಲ ಬೂಡಿ ಅಮ್ಮೆಯಾಗ ये लगे अलौट नहीं है बस अलौट ಇಲ್ಲ 30 ರೂಪಾಯಿ 100 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ. ಅದಕ್ಕೆ ಬಿಲ್ ಕೊಡಲ್ಲ. ಅದಕ್ಕೆ ಬಿಲ್ ಮುಂಚೆ ಈ ಗೌರ್ಮೆಂಟ್ ದೌರ್ಜನ್ಯ ಮಾತೆಲ್ಲ ಮುಂಚೆ ಅವ್ರಿಗೆ
ಈ ಗೌರ್ಮೆಂಟ್ ದೊಡ್ಡದಲ್ಲ ಏನಿದೆ ಅವ್ರಿಗೆ ನಾವು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಅವನು ಯಾವ ತಗೊಳ್ಳಿ ವಿಡಿಯೋ ಮುಖ್ಯ ಒಂದು ಸಖತ್ತಾಗಿ ಎಪಿಸೋಡ್ ಮಾಡ್ತೀವಿ. ನೀವು ನಾವಾದ್ರೂ ಬಡವರು ನೀವು ಚೆಕ್ ಮಾಡಿ ಅವ್ರಿಗೆ ಎಷ್ಟು ಬಿಲ್ ಆಗಿದೆ ಹಿಂದಿಯವರು ಎಲ್ಲಿಂದ ಹಾಕ್ತಾರೆ, ಎಷ್ಟಿದೆ ಚಾರ್ಜ್, ನಿಮ್ ಗೌರ್ಮೆಂಟ್ ಸರ್ಕಾರ ಎಷ್ಟು ಚಾರ್ಜ್ ಮಾಡಿ. ಇವಾಗ ನೀವು ಬಂದಿತ್ತಂದ್ರೆ ನಾವು ಬಡವರು ಅಂತ ಕೇಳ್ರಿ, ನೀವು ಏನು ಒಪ್ಕೊಂತೀವಿ, ನಾವೇನ್ ಮಾಡಿದೆ ಅಯ್ಯೋ ಹೋಗ್ಲಿ ಸರ್ ತಪ್ಪಾಯ್ತು ನಾವೇನು ಹಂಗಿಂತ ಬಾದಿದ್ದೀವಿ ನಾವೇನು ಮಾಡ್ಬೋದು, ಅದೇ ಇವ್ರಿಗೆಲ್ಲ ಮಾಡಕ್ಕಾಗ್ತಿಲ್ಲ ನೀವು. ಇವಾಗ ನಿಮ್ಗೆ ಏನು ಹೇಳ್ದೆ ನಿಮಗೆ, ಇವಾಗ ಇದಕ್ಕೆ ಮೀಟ್ರ್ ಇಲ್ಲಪ್ಪ, ನಾವ್ ಮೀಟ್ರ್ ಹಾಕೊಂಡು ನೀವು ಹೇಳ್ತಾ ಇದ್ರೆ ಮೀಟ್ರ್ ಇಲ್ಲ, ಮೀಟ್ರ್ ಇಂದ ಹೆಂಗ್ ಓಡಿಸ್ತಾರೆ ಅವ್ರು ಓಲಾ ಊಬರ್ ನಾವು ಅದನ್ನ ಓಡಿಸೋದು ಮಾಡಿ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡಕ್ ಬಂದಿಲ್ಲ. ಮೂರು ಇಲ್ಲಡಿ ನಮ್ಮ ಯಾತ್ರೆ ಇದೆ. ಊಬರ್ ಸಿಂಪಲ್ ಇಂಟರ್ನ್ಯಾಷನಲ್ ಊಬರ್ ಮಾಡಿ ₹1 ಜಾಸ್ತಿ ಕೊಡಲ್ಲ. ನನ್ನ ಕ್ವಶನ್ ಏನಂದ್ರೆ ನಾವು ಸುಮ್ಮನೆ ಬಿಟ್ಟಿರ್ತೀವಿ ನಾವು ಅದಾಕಿ ನೀವು ಅದ್ ನೋಡಿ ಚೆಕ್ ಮಾಡಿ ಸೇರಿಸಿ ₹1,000 ಖರ್ಚು ಮಾಡಿ ಊಟ ಇಲ್ಲಿ ಕೆಲಸ ಕಳ್ಸ್ಕೊಂತಾರೆ ಬಾಬಾ ಓನರ್ಗಳು. ಇದು ನೆನೆ HSL ಇಂದ ಇದಕ್ಕೆ ಹೋಗಿರೋದು. ಎಷ್ಟು ಕೊಡ್ತಾನೆ? ₹242. 271 ಫೋನ್ ಮಾಡಿ ನಾನು ಕೇಳಿದ್ಕೆ 271 ಮಾಡೋರೆ. ಎಷ್ಟು ಕಿಲೋಮೀಟರ್? ಇದು 20 ಕಿಲೋಮೀಟರ್. ಮತ್ತಂದ್ರೆ ರೂಲ್ಸ್ ಪ್ರಕಾರ ಕಿಲೋಮೀಟರ್ ಎಷ್ಟು 15 ಕಿಲೋಮೀಟರ್ ಇದು ಕಮ್ಮಿ ಇದು ತಿರ್ಗಿ ಆಮೇಲೆ ನಾವು ಫೋನ್ ಮಾಡಿ ರಾತ್ರಿ ಕಮ್ಮಿ ಕೊಟ್ಟಿದ್ದೀರ ಅದಕ್ಕೆ ₹30 ಆ್ಯಡ್ ಮಾಡೋರೆ. ಇಲ್ಲ ಅಂದ್ರೆ ₹30 ಒಂದು ಬಾಡಿಗೆ ಹೋದ್ರೆ ನಿಮ್ಮ ಕೇಳಿದ ಕಾಡು ಅಸ್ಮತ್ ಕೇಳಿದ್ರೆ ಗೊತ್ತಿಲ್ದವ್ರು ಎಷ್ಟೋ ಜನ ಮೇಡ ಹಂಗೆ ಒಂದೇ ಇದು ನಾನೇನೋ ಇವ್ರ ಮೇಲೆ ದಾಳಿ ಮಾಡ್ಬೇಕು ಅಥವಾ ಇವ್ರ ಮೇಲೆ ದಾಳಿ ಮಾಡ್ಬೇಕು ಅಥವಾ ಇವ್ರ ಮೇಲೆ ಮರೆತೇಬೇಕಂತಲ್ಲ. 3 ಜನ ಆಟೋ ಡ್ರೈವರ್ 10 ಜನ ಇವಾಗ ಹೇಳ್ತಾರೆ ಅವ್ರ ಬಗ್ಗೆ ದೇವಸ್ಥಾನ ಮಕ್ಕಳಿದ್ದಾರೆ. ಏನ್ ಅನ್ಕೋಬಹುದು? 10 ಜನ ಇದ್ದಾರೆ. ಬನ್ನಿ 18 ಕಿಲೋಮೀಟರ್ಗೆ 20 ಕಿಲೋಮೀಟರ್ಗೆ ₹371 ಆಗಿದೆ. ಆಕ್ಚುಲಿ ಅವ್ರಿಗೆ ₹330 ಹಾಕಿದ್ದಾರೆ. ಯಾರು ರಾತ್ರಿ ಹಾಕಿದ್ದಾರೆ. ಅದರಲ್ಲಿ ಕೂಡ ಇವ್ರು ಫೋನ್ ಮಾಡಿ ಕೇಳಿದ್ದಕ್ಕೆ ₹30 ಆಡ್ ಮಾಡಿದ್ದಾರೆ. ಎಷ್ಟೋ ಲಕ್ಷಾಂತರ ಆಟೋಗಳು ಕೇಳಲ್ಲ, ಹೇಳ್ಬಿಡ ಎಲ್ಲಿ ಹೋದ್ರು ಪಾಡೆ. ಆದ್ರೆ ನನ್ನ ಪ್ರಶ್ನೆ ಏನು, ತೀರಾ ಕೂಲಿ ಕಾರ್ಮಿಕರು ಮೊಬೈಲ್ ಇಟ್ಟವರು ಅವ್ರಿಗೆ ಅನ್ಯಾಯ ಪ್ರಶ್ನೆ. ನಿಮ್ಮಂತವ್ರು ಕೇಳ್ತಿರ್ಬೋದು ಸರ್, ನಿಮ್ಮನ್ನೇ ಎಂಟ್ರಿ ಮಾಡ್ತೀರಾ, ನೀವೇ ನಿಮ್ಮನ್ನೇ ಪ್ಯಾಸೆಂಜರ್ ಮತ್ತೆ ನಿಮ್ಮನ್ನೇ ಪ್ಯಾಸೆಂಜರ್ ತರ ಇರ್ತೀನಿ ಮತ್ತೆ ನೀವು ಅವಾಗ ನಾವು ಬಂದು ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ನಿಂತ್ಕೊಂಡಿದ್ದೀವಿ ಮಾಡ್ತೀನಿ. ಎಲ್ಲ ₹1,000 ಡೈಲಿ ಕೊಡ್ತೀನಿ. ನೀವೆಲ್ಲ ಎಲ್ಲ ಆಟೋ ಹೋಗ್ತೀನಿ. ಎಷ್ಟೋ ಡೈಲಿ ₹1,000 ಅಂದ್ರೆ ನಿಮಗೆ ಮೀಟರ್ ಹಾಕಿದ್ರೆ ನಿಮ್ಗೆ ₹1,000 ಇದು ಸಾಗಲ್ಲ. ಮೀಟರ್ ಹಾಕಿಲ್ಲ ಓಲೋ ಬಿಸ್ನೆಸ್ ಆಗಲ್ಲ. ಕುಡಿತೀನಿ ಆರಾಮಾಗಿ. ಅದಲ್ಲಿ ₹14 ಮೀಟರ್ ಬರ್ತಾನೆ, ₹10 ಮೀಟರ್ ಬರ್ತಾನೆ, ₹10 ಮೆಜೆಸ್ಟಿಕ್ಗೆ ₹80 ₹100 ಕೊಡ್ತಾನೆ. ಇವಾಗ ನಮ್ಮ ಮೀಟರ್ ಲೆಕ್ಕ ಬಂತ ಅಂದ್ರೆ ₹120 ₹130. ಇವಾಗ ಯಾವ್ದು ಹೋಗ್ತಾರೆ ಜನರು? ಇವಾಗ 4 ಜನಕ್ಕೆ ₹80 ₹100 ಕೊಡ್ತಾರೆ. ಇವಾಗ ನಾವು 4 ಜನ ಉಳಿಸ್ಕೊಂಡ್ರೆ ಪೊಲೀಸ್ ಕೊಡ್ತಾರ ನಮ್ಗೆ, ಅಲ್ಲೇ ಹಾಕ್ಕೊಂತಾರೆ 1.5 ಇದು ಅಂತ. ಇವಾಗ ಒಬ್ಬ ಅವ್ನು ಹೋಗಲ್ಲ, ಬೇಡ ನಾವು ಆಟೋನೇ ಬೇಡ ಅಂತಾರೆ. ಏನ್ ಮಾಡೋಣ ನಾವು? ಆಟೋದಿಂದ ₹10 ಮೀಟರ್ ₹10 ಬರ್ತಾರೆ, ₹18 ಬರ್ತಾರೆ. ಅದೆಲ್ಲ ಕೋರ್ಟ್ ಕೇಳಿದ್ರೆ ಇದು ಮಾಡ್ಬೇಕು ನೀವು. ಅಲ್ಲ ಈಗ ನಿಮ್ಮ ಕಷ್ಟ ಏನು, ನಿಮ್ಮ ಕಷ್ಟ ನಿಮ್ಮ ಮೇಲೆ ಇರೋದಲ್ಲ. ಯಾವುದೇ ರೀತಿ ನಿಮ್ಮ ಕಷ್ಟಗಳು ಹೊಡಿಬೇಕು ನನ್ಗೆ ಗೊತ್ತು. ಆಟೋದ ಪರಿಸ್ಥಿತಿ ನನಗೆ ಚೆನ್ನಾಗಿ ಗೊತ್ತಿದೆ. ಕೆಲವ್ರು ಇದಾರಲ್ಲ, ಈಗ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲವರು ಅಂದ್ರೆ ನಿಮ್ಮ ಮೀಡಿಯಾದವ್ರಿಗೂ ತುಂಬಾ ಜನ ಇರ್ತಾರೆ. ಅಲ್ಲ ನನಗೆ ನಾನು ನಾನು ಹೇಳ್ತಾ ಇದ್ದೆ ನಿನ್ನೆ ಯೂಟ್ಯೂಬರ್ ಯಾವ ಗೋಳಿ ಮೇಲೆ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಅರೆಸ್ಟ್ ಆಗಿ ಜೈಲ್ಗೆ ಹೋಗಿದ್ದಾನೆ ಯೂಟ್ಯೂಬರ್. ನಮ್ಗೆ ಏನು ಆದಾಯ ಕೊಡ್ತಾ ಇಲ್ಲ. ಓಟ್ ಹಾಕಿ ಓಟ್ ಮಾತಾಡ್ತೀವಿ ಸಾಯಿರಿ, ನಾವು ಕೊಡೋದು ಹಿಂಗೆ.
ಬಿಜೆಪಿ ಹಾಕಿರೋ, ಜನತಾದಳ ಹಾಕಿರೋ, ಕಾಂಗ್ರೆಸ್ ಹಾಕಿರೋ, Last one ಯಾರು question ಕೇಳೋಣ. ಮುಖ್ಯಮಂತ್ರಿನೋ ಯಾರು ಸಿದ್ದರಾಮಯ್ಯ ನಾವು ಲಾಸ್ಟ್ ಒಂದು ಕ್ವೆಶನ್ ಕೇಳ. ನನ್ನ ಸೊಸೈಟಿ, ನಮ್ಮ ದೇಶ ಎಲ್ಲಿ ಬದಲಾವಣೆ ಆಗತ್ತೆ ಅಂದ್ರೆ ಫಸ್ಟ್ ನಾವು ದುಡ್ಡಿಸ್ಕೊಂಡ್ರೆ ಓಟ್ ಹಾಕ್ಬೇಕು. ಅವಾಗ ಯಾವನೊಬ್ಬ MLA ಬಂದಾಗ ನಾನು ದುಡ್ಡಿಸ್ಕೊಂಡಿಲ್ಲ, ತಿಕ್ಕಾಮ್ಕೊಂಡು ನಾನು ಕೆಲಸ ಮಾಡ್ಕೊಳಕ್ ಕೇಳೋ ಅಧಿಕಾರ ಇರ್ತದೆ. ನಾನು ಹೇಳ್ತಾ ಇರಲ್ಲ, ನೀವು ಜನರಿಗೆ ಎಷ್ಟು ಇಸ್ಕೊತೀರಿ ದುಡ್ಡು? ಈ ಮಾತಿಗೆ ಆಯ್ತು, ನಿಮ್ಮ ಮಾತಿಗೆ ಇಟ್ಕೊಳ್ಳಿ. ನಾನು ಎಕ್ಸಾಂಪಲ್ ನಾನು ಮಾತಾಡಿ, ನಿಮ್ಮ ಮಾತಿಗೆ ನಾನು ಗೌರವ ಕೊಡ್ತೀನಿ. ಇಲ್ಲ ಅದು ಈ ಮಾತು ಒಪ್ಕೊಳ್ಳಿ. ಈ ನಮ್ಮ ವಾಜಪೇಯಿ ಅಡ್ವಾಣಿ ಯಾವಾಗಿದ್ರು ಅವಾಗ ಈ ಹಿಂದೂಸ್ತಾನ್ ಚೆನ್ನಾಗಿತ್ತು. ಹೌದು. ಈ ಯಾವಾಗ ಈ ಪಕ್ಷ ನೀನು ನಾನು ಚಾಯ್ ಮಾರೋರು ಇವ್ರು ಯಾರೋ ಮುಂದೆ ಬಿಂಡಿ ಹೊತ್ತೋರು ಅಂತ ಬರ್ತಾ ಇದ್ರೆ ಅವಾಗಿಂದ ನಾವೆಲ್ಲ ಹಾಳಾಗ್ಬಿಟ್ಟಿವಿ. ಇವಾಗ ಮೋದಿ ಬಗ್ಗೆ ಕೊಡುದಿಲ್ಲ ಎಲ್ಲರ ಬಗ್ಗೆನೆ. Okay. ರಾಜಕೀಯ ಬಾಬಾ ಆಯಪ್ಪ ಅಂತಲ್ಲ, ಅವ್ರಂತಲ್ಲ ನಾನಂತಲ್ಲ, ನಾನು ಪಬ್ಲಿಕ್, ನಾನು ಕೇಳೋ ಅಧಿಕಾರ ಇದೆ. ನಿಮ್ಮ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಅವಾಗ ಗೊತ್ತಿದೆ. ಇವಾಗ ಲಾಸ್ಟ್ ಟೈಮ್ ಯಾವ್ದು ನಿಮ್ದು ಏರಿಯಾ? ಇಲ್ಲೇ ಚಂದ್ರ ಇಲ್ಲೇ ನೀವು ಎಷ್ಟು ಇಸ್ಕೊಂಡ್ರಿ ಓಟ್ಗೆ? ಓಟ್ಗೆ ಎಷ್ಟು ಇಸ್ಕೊಂಡ್ರಿ? ನಮ್ಮ ಮನೆಯವ್ರು ನಾನು ತಗೊಂಡಿಲ್ಲ. ನಾನು ಅಷ್ಟೇ, ನಾನು ಒಬ್ಬ ಕಾರ್ಯಕರ್ತನೆ. ಅಥವಾ ನಾನು ದುಡ್ಡು ತಿಂದಿಲ್ಲ. ಏನೋ ನಮ್ಮ ಮನೆಯವ್ರು ತಿಂದಿರ್ಬೋದು, ನಾನು ತಿಂದಿಲ್ಲ. ಏನಂದ್ರೆ ನಮ್ಮ ಸೊಸೈಟಿ ಒಬ್ಬ MLAಗೆ 1.25 ಲಕ್ಷ ರೂಪಾಯಿ ಸಂಬಳ ಇದೆ ತಿಂಗಳಿಗೆ. ಅವನು ಖರ್ಚು ಮಾಡೋ 50 ಕೋಟಿ ಖರ್ಚು ಮಾಡಿರ್ತಾನೆ. ರಿಕವರಿ ಮಾಡ್ಬೇಕಲ್ಲ. ಅಲ್ಲಿ ಬೆಳಿಗ್ಗೆ 7 ಗಂಟೆಗೆ ಬಂದೆ, ಎದ್ದು ಬಂದೆ ಬೆಳಗ್ಗೆಯಿಂದ. ಎಂತಿಗೆ ಹೇಳಿದೆ 3 ಮಕ್ಕಳು ನನಗೆ, ಎಂತಿಗೆ ಬಂದಿದ್ದೀನಿ ಉಳಿಯಕ್ಕೆ ಹೋಗ್ತೇನೆ ಅಂತ. 50 ಗಂಟೆ ಬೋನಿ ಇಲ್ಲ, ಯಾರಿಗೆ ಹೇಳಲ್ಲ. 7 ಗಂಟೆಗೆ ಒಂದು ಬಿಸ್ನೆಸ್ ಗಂಟೆ ಬೋನಿ ಇಲ್ಲ. ಅದಾದ ಇಲ್ಲಿಂದ ಕೋರ್ಮಲ್ಲಾಗಿ 170 ರೂಪಾಯಿ ತೋರ್ಸಾನೆ. ಯಾರು ಹೋಗ್ತಾರೆ 8:08ವರೆಗೆ ಅಷ್ಟು ಟ್ರಾಫಿಕ್ ಅಲ್ಲಿ ಯೋಚನೆ ಮಾಡಿ. ಅಲ್ಲ, ನಿಜ ಹೇಳ್ತಾ ಇದ್ರ ನೀವು? ಬೆಳಿಗ್ಗೆ ಬಂದ್ರೆ ಒಂದು ಬಿಸ್ನೆಸ್ ಇಲ್ಲ. ನೋಡಿ ಗಾಡಿ ಅಲ್ಲೇ ನಿಂತಿದೆ. ಬೋನಿ ಮಾಡಿಲ್ಲ. ನಿನ್ನೆ ಮಧ್ಯಾಹ್ನ ಇಂದ ನಾನಿರೋದು 12:30 ಇಲ್ಲ. ನಿನ್ನೆ ಮಧ್ಯಾಹ್ನ ಬೆಳಗ್ಗೆ ಹೋಗಿದ್ದೀನಿ ಮನೆಗೆ 600 ರೂಪಾಯಿ ಮಾಡ್ಕೊಂಡು. ಬೆಳಿಗ್ಗೆ 9 ಗಂಟೆಗೆ ಬಂದಾಡ ಮನೆ 600 ರೂಪಾಯಿ ಮಾಡ್ಕೊಂಡು ಹೋಗಿದ್ದೀನಿ. ಎಲ್ಲಿ ಯಾವ ಜಾಗದಲ್ಲಿ ಕದ್ದಿದ್ದೀನ ಅಂತ ಅದು ಬಾಬಾ ನನ್ನ ಚಿಕ್ಕ ಮಗಳು ಕೊಟ್ಟಿರೋದು. ನಾವು ಬ್ಯಾಂಕಲ್ಲಿ ಟೂ ವೀಲರ್ ಬೈಕ್ಸ್ ಬಗ್ಗೆ ನೀವು ಸಿಗುತ್ತಾ? ಅವಾಗ ಆಟೋಗಳು ನಾವು ಒಳ್ಳೆ ನಮ್ಮ ಹೆಂಡ್ರು ಮಕ್ಕಳಿಂದ ನೆಮ್ಮದಿಯಾಗಿ ಒಳ್ಳೆ ಮಾಂಸ ಊಟ ತಿನ್ಬೋದಾಯ್ತು. ಅಲ್ಲ. ನಮ್ಮನ್ನು ಅನ್ನ ಸಾಂಬಾರ್ ತಿನ್ನೋದು ಹೇಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದೇನಂದ್ರೆ, ಈಗ ನೀವು ಇದ್ರ ಬಗ್ಗೆ ಫೈಟ್ ಮಾಡಕ್ ಅವಕಾಶನೇ ಇಲ್ವಾ ನಿಮ್ಗೆ? ಹೇಳಿದ್ರಿ ನೀವೇ ನಮ್ಗೆ ನಾವು ನಿಮ್ಗೆ ಬೆಂಬಲ ಇದ್ದೀವಿ. ನೀವು ಮುಂದೆ ಆಗಿ ನಿಂತು ನಾವು ಇದ್ದೀವಿ. ಬನ್ನಿ ಹಾಕಿರೋದಲ್ಲ ಬನ್ನಿ. ಯಾರು ಕರೆಯಲ್ಲ. ಆಟೋ ಡ್ರೈವರ್ಗೂ ಯಾರು ಹೆಲ್ಪ್ ಮಾಡ್ತಲ್ಲ. ಈ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ಓಟ್ ಅಂತ ಕೇಳೋದು ಗೊತ್ತು. ಅಥವಾ ಈ ಆಟೋ ಡ್ರೈವರ್ಗೆ ಹೆಲ್ಪ್ ಮಾಡೋ ಗೊತ್ತಿಲ್ಲ. ಮೊನ್ನೆ ನೋಡಿ ಅಲ್ಲಿ ನಿಂತಿದ್ದಕ್ಕೆ ಗಾಡಿ ನಿಲ್ಸ್ಕೊಂಡು ಯಾರಪ್ಪ ಮಲಗಿದ್ದಾರೆ. ಎಂತಿ ಪಾಪ ಸಂಬಳ ಕೊಟ್ಟಿಲ್ಲ ಅಂತೆ. ಆತರ ಇಲ್ಲ ಪಾಪ, ಹಂಗೆ ಆಟೋ ಹಾಕ್ಸೋದು ಬಿಟ್ಟು ಯಾರು ಅದಕ್ಕೆ ಆಟೋ ಡ್ರೈವರು ಸತ್ತಿದ್ದೇನೆ. ಆಟೋ ಡ್ರೈವರ್ ಪಾಪ ಅಲ್ಲೊಂದು ಎಸಿಬಿಡಿ ಒಬ್ಬ ಸತ್ತವ್ರೆ ಹಂಗೆ ಕುತ್ಕೊಂಡು. ಎಷ್ಟೇ ಫೀಲಿಂಗು, ಗಾಡಿ ಫೈನಾನ್ಸ್ ಕಟ್ಟಬೇಕು, ಮನೆ ನೋಡ್ಬೇಕು, ಬಾಡಿಗೆ ನೋಡ್ಬೇಕು. ಇವತ್ತಿದ್ರೆ ನಾವು ಓದಿಲ್ಲ. ಎಕ್ಸಾಂಪಲ್ ನಾನು ಓದಿಲ್ಲ. ಏತಾಗಿ ದುಡಿದ್ರೆ 10 ರಿಂದ 12 ಅವರ್ 10 ಅವರ್ ಕೂಡ ಸಾಕು. ಎಷ್ಟು ದುಡಿಬೋದು ಬೆಂಗಳೂರು? ಈ ದುಡ್ಡು ಒಂದು 700 ರೂಪಾಯಿ ದುಡ್ತೀನಿ, ನೆಮ್ಮದಿಯಾಗಿ ಆರಾಮಾಗಿ ಮನೆಗಿರ್ತೀನಿ. ನಾನು ಗಾಡಿ ಕಳ್ಸಿಗೆ 1000 ರೂಪಾಯಿ ದುಡಿಬೋದು. ನಾನು ಗಾಡಿ ಕಳ್ಸಿಕ್ಕೆ ಖರ್ಚು 12 ಗಂಟೆ ನೀವು ಹೇಳ್ತಾ ಇರ ದುಡಿಬೇಕು 1000 ರೂಪಾಯಿ. 12 ಗಂಟೆ ನೀವು ಏನು ತಿನ್ನಲ್ಲ, ಗ್ಯಾಸ್ ಆಗಲ್ವಾ? ಖರ್ಚು ಎಷ್ಟು ಬರುತ್ತೆ? ಅದೇ ಯೋಚನೆ ಮಾಡಿ. ಉಳಿತಾಯ ಎಷ್ಟು ಮಾಡಿ ಟೀ ಕಾಫಿ ಬೆಂಗಳೂರಲ್ಲಿ 8 ಲಕ್ಷ ಆಟೋ ಇದೆ. ಎಲ್ಲರಿಗೂ ಬರೀ 10 ಕಿಲೋಮೀಟರ್. ಬೆಂಗಳೂರು ಸಿಟಿಯಲ್ಲಿ 10 ಕಿಲೋಮೀಟರ್ ಎಲ್ಲರೂ ನೀವು ಜರ್ನಿ ಮಾಡ್ಬೇಕಾದ್ರೆ 10 ಕಿಲೋಮೀಟರ್ ಹೋಗೋಕ್ಕೆ ಇವಾಗಿರೋ ಟ್ರಾಫಿಕ್ಗೆ ಮ್ಯಾಕ್ಸಿಮಮ್ 1 ಇಂದ 1.5 ಅವರ್ ಬ್ಯಾಕ್ ಟು ಬ್ಯಾಕ್ ಬಾಡಿಗೆ ಬೀಳ್ಬಿಡತ್ತ ಬೀಳಲ್ಲ. ಬೆಳಗ್ಗೆ ಬಿಟ್ರೆ ಸಾಯಂಕಾಲ ಮಧ್ಯಾಹ್ನ ಫುಲ್ಲು ಖಾಲಿನೇ. ಹಂಗಾಗಿ ಎಲ್ಲರೂ ಹಾಕೊಂಡು ಮಲ್ಕೊಂಡಿರ್ಬೇಕು ನಾವು ಅಷ್ಟೇ. ನೀವು ರ್ಯಾಪಿಡೋ ಬರಕ್ ಮುಂಚೆ ಈಗ ನೀವು ಬಿಸ್ನೆಸ್ 100% ಇದ್ರೆ ಈಗ ನಿಮ್ ಪ್ರಕಾರ ಒಂದು 50% ಇಲ್ಲ ಸರ್. ಈ ರ್ಯಾಪಿಡೋ ಬೈಕ್ ಬಂದ್ ಮಾಡಿ. ನೀವು ಒಂದು ಮಾತು ಕೇಳೋ ನಮ್ಗೆ ಏನಕ್ಕೆ ಬೆಲೆ ಕೇಳ್ತೀವಿ? ರೈಟ್ ಏನ್ಗೆ ಮೀಟರ್ ಹಾಕಿ ಅಂತ. ಮೀಟರ್ ಹಾಕಿಲ್ಲ ಅಂದ್ರೆ ನಾವು ಓಡಿಸಿಲ್ಲ ಅಂತ ಹೇಳಿದ್ರೆ ನೀನ್ ಬರ್ತೀಯ ಗುರು, ಕೆಲವರು ಬರಲ್ಲ. ನೀವು ಬರ್ತೀಯ, ನೀವ್ ಹೇಳಿದಲ್ಲ ನೀನ್ ಬರ್ತೀಯ, ಗೊತ್ತಾಯ್ತು ನನಗೆ. ಕೆಲವ್ರು ಬರೋದಿಲ್ಲ, ಫಿಕ್ಸ್ ಮಾಡ್ಬಿಟ್ಟವ್ರೆ. ನಿಂಗೆ ಮೆಜೆಸ್ಟಿಕ್ ಆಗ್ಬಿಟ್ರೆ ಅದೇ ಮಾತು. ಒಂದ್ ನಿಮಿಷ ಅದೇ ಮಾತಲ್ಲಿ ನಮ್ಮ ಫ್ರೆಂಡ್ಗೆ ಕೇಳಿದ್ರೆ ನೀವು ಏನಕ್ಕೆ ಬರಲ್ಲ ಅಂತ, ಏನ್ ಫಿಕ್ಸ್ ಮಾಡ್ಕೊಂಡು ದಂಧ ಮಾಡ್ತಾ ಅಂತ ಒಂದ್ ಐಡಿಯಾ ಮಾಡಿ. ಈ ಮಾತಿಗೆ ನಾವು ಬೆಲೆ ಕೊಡ್ತೀವಿ, ನಮ್ಮ ಮಾತಿಗೆ ನೀವು ಬೆಲೆ ಕೊಡ್ತೀರಾ? ಕೊಡಿ, ಹೇಳಿ. ನಾನು ಕೇಳ್ಬೋದಾ? ಹೇಳಿ. ನೀವು ನಿಜ ಗಂಡ ಸ್ಥಾನ ಇದ್ರೆ ಆ ರ್ಯಾಪಿಡೋ ಬೈಕ್ ಬಂದ್ ಮಾಡಿಸಿ. ನೀವ್ ಹೇಳಿದ್ರೆ ಮೀಟರ್ ಹಾಕೋ ನೋಡ್ಸಿ, ಅರ್ಧ ತಲೆ ಬೋರ್ಸ್ ನೋಡ್ಸಿ. ಈಗ ರೂಲ್ಸ್ ಪ್ರಕಾರ ಡಾಕ್ಯುಮೆಂಟ್ಸ್ ತಗೊಂಡು ಒಂದು ಟ್ಯಾಕ್ಸ್ ಕೊಟ್ಕೊಂಡು ಕಂಪನಿ ಮಾಡಿದ್ದಾರೆ. ಹೌದು. ಹಂಗಿದ್ರೆ ಅದು ಇಲ್ಲಿಗಲ್ ಅಂದಾಗ ಗೌರ್ಮೆಂಟ್ ಟ್ಯಾಕ್ಸ್ ಬ್ಯಾನ್ ಮಾಡಬಾರ್ದು. ಮಾಡ್ಬೇಕಲ್ಲ ಹೇಳಿ ಸರ್. ಅದನ್ನೇ ಮಾಡ್ಬೇಕಲ್ಲ. ನಮ್ಮಂತ ಬಡವರೆಲ್ಲ ನೋಡಿ 3 ತಿಂಗಳಾಯ್ತು ನನ್ನ ಗಾಡಿ ಲೋನ್ ಕಟ್ಟಿ ಅದಕ್ಕೆ ಕಟ್ಟು ಮುಚ್ಚಿ ಇಕ್ಕಿದ್ದೀನಿ. ಕೆಲಸ ಎಲ್ಲ ಇಲ್ಲಿ ಒಳಗಡೆ ಹಾಕಿದ್ದೀನಿ. ಯಾಕಂದ್ರೆ ಅಲ್ಲ ಆಗ್ತದೆ ಫೈನಾನ್ಸ್ ಅವ್ರು ಬರ್ತಾನೆ. 3 ತಿಂಗಳಾಯ್ತು ನೋಡಿ. ಫೋನ್ ಎಷ್ಟು ಮಾಡೋಣ ಸೆಟ್ಟು 18 ಫೋನ್ ಮಾಡಾನೆ. ಗಾಡಿ ಸೀಸಿಂಗ್ ಅಲ್ಲಿ ಐತೆ. ಸೀಸಿಂಗ್ ಅಲ್ಲಿ ಅವ್ನು ಹೇಳ್ಕೊಂಡ್ರೆ 3,000 ರೂಪಾಯಿ ಸೀಸಿಂಗು, ಪಾರ್ಕಿಂಗ್ ಚಾರ್ಜ್ 300 ರೂಪಾಯಿ. ಒಂದಿನಕ್ಕೆ 300 ರೂಪಾಯಿ ಪಾರ್ಕಿಂಗ್ ಚಾರ್ಜ್. ನಾನು ಇಲ್ಲಿ ಕಲ್ತಾಗ ಮಾಡಲ್ಲ.
ಹೇಳಿ. ಓಲಾ ಉಬರ್ ರಾಪಿಡೋ ನೀವ್ ಹೇಳ್ತಾ ಇದೀರಲ್ಲ ಸರಿ, ಅದ್ರಲ್ಲಿ ಓಡ್ಸೋಣ ಡೈಲಿ ನೀವು ಹೇಳಂಗೆ 2,000 ಅಲ್ಲ 3,000 ದುಡಿಯೋಣ. ಫಸ್ಟ್ ಒಂದು ಬಾಡಿಗೆ ಯಾರಿಗೆ ಕೊಡ್ತಾರೆ ಅಂತ ಹೇಳಿ ನೋಡಿ. ಸಂತೋಷ. ಇಷ್ಟೊತ್ತು ಹೇಳಿದ್ರೆ ನಮ್ಗೆ ಅನ್ನೋ ತೊಂದರೆ ಇದೆ ಅಂತ. ಈ ರ್ಯಾಪಿಡೋ ಬೇಕು, ನೀವು ಒಂದ್ ಗಂಡಸು ನಾನು ಒಂದ್ ಗಂಟೆ ಇಲ್ಲ ಅಂತಲ್ಲ. ನಾವು ನೀವು ಬುಕ್ ಮಾಡಲ್ಲ, ಒಂದ್ 2ರಿಂದ ಒಂದು 15 ನಿಮಿಷ ವೇಟ್ ಮಾಡ್ತಾರೆ, ಬುಕ್ಕಿಂಗ್ ನೋಡಲ್ಲ. ಅದೇ ಒಂದು ಹುಡುಗಿ ಬುಕ್ ಮಾಡಿ 1 ಸೆಕೆಂಡ್ ವಿತಿನ್ ಸೆಕೆಂಡ್ಗೆ ತಗೊಂಡಿಲ್ಲ ಅಂದ್ರೆ ಪೆಟ್ ತುಂಬ್ತಾರೆ. ಎಲ್ಲಿದೆ ಮೇಡಮ್? ಸ್ವಲ್ಪ ಇಲ್ಲಿ ಆಚೆ ಬನ್ನಿ. ಎಲ್ಲಿ ಕಾಣಿಸ್ಕೊಳ ಬನ್ನಿ. ಹಂಗೆ ಹುಡುಗಿ ಫಸ್ಟ್ ರೆಸ್ಪಾನ್ಸಿಬಲ್ ಬೈಕಲ್ಲಿ. ಎಲ್ಲರೂ ಅದೇ ತರ ಇರಲ್ವಲ್ಲ, ಕೆಲವರು ಎಲ್ಲರೂ ಅದೇ, ಇಡೀ ಬೈಕ್ ಅಲ್ಲೇ ಅದೇ, ಇಡೀ ಬೈಕ್ ಅಲ್ಲೇ. ನಿಮ್ಗೆ ಡೌಟ್ ಇದ್ರೆ ನೀವು 2 ವೀಲರ್ ತಗೊಂಡು ಬಾಡಿಗೆ ಹೊಡೆದು ನೋಡಿ, ನೀವು 4 ಜನ ನೋಡಿ, ಅವಾಗ ನೀವೇ ಚಪ್ಪಲಿ ತಗೊಂಡು ಹೊಡಿತೀರಾ. ಒಂದ್ ಹೇಳೋಣ ಎಕ್ಸಾಂಪಲ್, ಇವಾಗ ನಾವು ರ್ಯಾಪಿಡೋ ಬೈಕ್ ಯಾರು ಅದು ಬೈಕ್ ಬುಕ್ ಮಾಡಲ್ಲ. ಒಂದು ಹುಡುಗಿ ಕೈಯಲ್ಲಿ ಬುಕ್ ಮಾಡ್ಸಲ್ಲ, ಹುಡುಗಿ ನೇಮ್ ಅಲ್ಲಿ ಅವ್ರಿಗೆ ಬುಕ್ ಮಾಡ್ಕೊತಾರೆ. ಹುಡುಗರಿಗೆ ಮಾಡಲ್ಲ ಅಂತೀರಾ? ಹುಡುಗಿ ಮಾಡಲ್ಲ, ಅದು ಎಷ್ಟೊತ್ತು ಅವ್ರು ಕಾಯಿಸ್ತಾರೆ. 10 ಹುಡುಗಿರಿಗೆ ಪಟ್ಟಂತ ಪ್ರೆಸ್ ಮಾಡ್ತಾರೆ. ಇವಾಗ ನಿನ್ನೆ ಕೇಸ್ ಆಯ್ತಲ್ಲ, ಅವ್ನು ಕೈ ಬಿಟ್ಬಿಟ್ಟು ಒಂದು ಇವಾಗ ಅದು ಸರ್ ಒಂದ್ ಮಾಡಿರ್ಬೇಕು ಅನುಭವ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ.